ಎಂಪವರ್ ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ಪಾವಗಡದ ಹೆಣ್ಣು ಮಕ್ಕಳ ಕಣ್ಣೀರಿಗೆ ಯಾರು ಹೊಣೆ? ಪಾವಗಡದಲ್ಲಿ ಕಾಕಿ ಕಳ್ಳಾಟ, ಕಾನೂನು ಸತ್ತಿದೆ. ದಂಧೆಕೋರರ ಜೊತೆ ಕೈ ಕುಲುಕಿದ್ರ ಅಬಕಾರಿ ಇನ್ಸ್ಪೆಕ್ಟರ್ ಮೈಕಲ್ ಚಾರ್ಜ್. ಬಾರ್ ಮಾಲೀಕನ ಕಾನೂನು ಬಾಹಿರ ಆಟಕ್ಕೆ ಇನ್ಸ್ಪೆಕ್ಟರ್ ಫುಲ್ ಸಪೋರ್ಟ್. ಪಾವಗಡದಲ್ಲಿ ಕಾಕಿ ಕಳ್ಳಾಟ, ಕಾನೂನು ಸತ್ತಿದೆ. ಪಾವಗಡದ ಹೆಣ್ಣು ಮಕ್ಕಳ ಕಣ್ಣೀರಿಗೆ ಯಾರು ಹೊಣೆ? ಹಳ್ಳಿಗಳಲ್ಲೂ ಮದ್ಯ ವಿಷದ ಹೊಳೆ ಹರಿಯುತ್ತಿದೆ. ಈ ಪಾಪದ ಕೆಲಸಕ್ಕೆ ಕಾರಣ ಯಾರು ಗೊತ್ತಾ? ఏమి ఉండేది దాంట్లో? బీర్లు. యా బీర్లు? ఒకటి ఎంత పడుతుంది అట్లయితే ఒక కేసు? 1440. 4 కేసులు ఉన్నాయా? యాటికి ఇది అట్లంతా ట్రాన్స్ఫర్ చేసుకోకూడదు కదా మీరు? చెప్తున్నారు అతను ఆత్మకి ఈ గాడి. ದಂಧೆಕೋರರ ಜೊತೆ ಕೈ ಕುಲುಕಿದ್ರ ಅಬಕಾರಿ ಇನ್ಸ್ಪೆಕ್ಟರ್ ಮೈಕಲ್ ಜಾರ್ಜ್. ರೇಣುಕಾ ಬಾರ್ ಮಾಲೀಕ ದೇವೇಂದ್ರಪ್ಪ ಹಗಲಲ್ಲೇ ಹಳ್ಳಿಗಳಿಗೆ ಮದ್ಯ ಸರಬರಾಜು. ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಕುಳಿತ ಇನ್ಸ್ಪೆಕ್ಟರ್ ಮೈಕಲ್ ಜಾರ್ಜ್. ಪ್ರತಿ ತಿಂಗಳು ಮಾಮೂಲಿ ವಸೂಲಿಯಲ್ಲಿ ಬ್ಯುಸಿಯಾಗಿರುವ ಇನ್ಸ್ಪೆಕ್ಟರ್. ಬಾರ್ ಮಾಲೀಕನ ಕಾನೂನು ಬಾಹಿರ ಆಟಕ್ಕೆ ಇನ್ಸ್ಪೆಕ್ಟರ್ ಫುಲ್ ಸಪೋರ್ಟ್. ಕಾಕಿ ಧರಿಸಿ ಅಕ್ರಮಕ್ಕೆ ಕುಮ್ಮಕ್ಕು ನೀಡುತ್ತಿರುವ ಮೈಕಲ್ ಜಾರ್ಜ್. ಇನ್ಸ್ಪೆಕ್ಟರ್ ಮೈಕಲ್ ಜಾರ್ಜ್ ಎತ್ತಂಗಡಿ ಯಾವಾಗ? ಅಬಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರ ಪ್ರತಿಭಟನೆ ಮಾಡುವುದು ಖಚಿತ, ಎಚ್ಚರ. ఇప్పుడు నువ్వు చెప్పినావు కదా దేడు అనుకోదే కనుక్కొని డిపార్ట్మెంట్ కనుక్కొని తోలుతాం. ఇప్పుడు నిన్ను అడుగుతాం డిపార్ట్మెంట్కి. డిపార్ట్మెంట్ అంటే ఏం బా ఇట్లా తోలొద్దని చెప్తాడు. అయిపోయిందంటే వద్దని చెప్పినాడు. ఇట్లా మేము తోలవద్దంటే అడుగుతాం. నీ పేరు ఫోన్ నెంబర్ ఫోన్ నెంబర్ అందుకు తోలుతా నంబర్ ఇవ్వండి సార్, చూస్తామా? నంబర్ ಸರ್ ಈಗ ಮಾಲ್ ಇಟ್ಕೊಂಡಿರೋದು ಇದು ಯಾಕೆ ಇದು ಯಾಕೆ ಅಕ್ರಮ ಇದಲ್ಲ. ಅವ್ರಿಗೆ ಹೇಳ್ತೀವಿ, ಅವ್ರು ಬರ್ತಾರೆ. ಅದು ಅಕ್ರಮಣ ಸಕ್ರಮಣ ಅವ್ರು ಹೇಳ್ತಾರೆ. ನೀವು ಯಾರು ಇಷ್ಟವರೆಗೂ ಇಷ್ಟವರೆಗೂ ಸರ್ ನಾನು ಬಂದು 99 ಬಂದಿರೋದು. ಇಷ್ಟವರೆಗೂ ಯಾವತ್ತು ಕೇಳಲ್ಲ. ನೀವು ಯಾಕೆ ಕೇಳ್ತಿದ್ರೆ ಅದೇನು ಉದ್ದೇಶ ಏನು ಹೇಳ್ರಿ? ಉದ್ದೇಶ ಇದ್ರೆ ಹೇಳ್ರಿ. ಅದಕ್ಕೆ ಪೇಪರ್ನವರು ಸುಮಾರಾಗಿದ್ದಾರೆ. ಯಾರು ನಮ್ಮನ್ನೇ ಇಷ್ಟವರೆಗೂ ನಮ್ಮ ಸರ್ಕಾರದ ನಮ್ದೇನಲ್ಲ, ನಾವು ಏಜೆಂಟ್ ಮಾತ್ರನೇ. ಜಾಸ್ತಿ ದುಡ್ಡಿಗೆ ಮಾರ್ತಾ ಇರೋದು ಗೊತ್ತದು. ನೀವು ಇಲ್ಲಿಂದ ತಗೊಂಡೋಗಿ 10 ರೂಪಾಯಿ ಜಾಸ್ತಿ ಕೊಡ್ತಾ ಇರೋದು ಗೊತ್ತು. ಯಾರಿಗೆ 10 ರೂಪಾಯಿ ಜಾಸ್ತಿ? ನಾವು ವಿಡಿಯೋನ ತರಿಸ್ಕೊಡ್ತೀವಿ. 10 ರೂಪಾಯಿ ಜಾಸ್ತಿ ಕೊಟ್ಟಿದ್ವಿ. ತೋರಿಸಿಲ್ಲ MRP ರೇಟ್ ಕೊಡ್ತಾರೆ ನಾವು. ಕೇಳಿ ಸರ್ ನೀವು ಅವಾಗ